ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಹುಕ್ಕೇರಿಗೆ ಇಲ್ಲಿ ಯಾರು ನಿಲ್ಲಬೇಕು? ರಾಹುಲ್ ಜಾರಕಿಹೊಳಿ ನಿಲ್ಲಿಸ್ಬೇಕಂತ ಪ್ಲ್ಯಾನಿಂಗ್ ನಡೆದಿದೆ. ಕಳೆದ 1.5 ತಿಂಗಳಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಪ್ಲ್ಯಾನಿಂಗ್ ನಡೆದಿದೆ. ಈ ಸಣ್ಣ ಕುಸ್ತಿ ಹೋಗಿದ್ದಾರೆ, ದೊಡ್ಡ ಕುಸ್ತಿ ಇನ್ನು ಮುಂದಿದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿಲ್ಲ. ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಅಲ್ಲಿ ಹೋಗಿ ಮೀಟಿಂಗ್ ಮೇಲೆ ಮೀಟಿಂಗ್ ತೆಗೆದುಕೊಳ್ತಾ ಇದ್ದಾರೆ. ಕಳೆದ 5-6 ವರ್ಷದಿಂದ ಅಲ್ಲಿ ಮೀಟಿಂಗ್ ಇದೆ. ಇದು ತಯಾರೇನು? ರಾಹುಲ್ ಜಾರಕಿಹೊಳಿ ಅಲ್ಲಿ ನಿಲ್ತಾರೆ. ಇನ್ನು ಕತ್ತಿ ಸಹೋದರು ಅವರು ಎಚ್ಚೆತ್ತುಕೊಳ್ಬೇಕಾಗಿದೆ. ಅಲ್ಲಿ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ. ಹೀಗಾಗಿ ರಾಜೇಂದ್ರ ಪಾಟೀಲ್ ಅವರ DCC ಬ್ಯಾಂಕ್ಗೆ ನಾಮನಿರ್ದೇಶನ ಮಾಡಲಿಕ್ಕೆ ಕಾರಣ ಏನು? ಇದೇ ಕಾರಣ. ನಂತರ ಅವ್ರಗಡೆ PKPSC ಹೆಚ್ಚು ಮಾಡ್ಕೊಳ್ತಾರೆ, ತಮ್ಮ ಬೆಂಬಲಿಗರನ್ನ ಹೆಚ್ಚು ಮಾಡ್ಕೊಳ್ತಾರೆ. ಮತ್ತು SC ST OBC ಅಲ್ಪಸಂಖ್ಯಾತರು ಅವರೆಲ್ಲ ಗಚ್ಚಿದ್ದಾರೆ. ಒಟ್ಟಾರೆ 2028ರ ತಯಾರಿ ಈಗಲೇ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಚಾಣಾಕ್ಷ ರಾಜಕಾರಣಿ, ಹೇಗಾದರೂ ಮಾಡಿ ಹುಕ್ಕೇರಿಂದ ಗೆಲ್ಲಬೇಕಂತ ಪಣ ತೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಅವರು, ಇನ್ನೂ ದೊಡ್ಡ ಕುಸ್ತಿ ಭಾಳ ದೊಡ್ಡದಿದೆ, ಅದು ನಾವು ನೋಡ್ಕೋತೇವೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದ್ದಾರೆ. ಮತ್ತು ಪದೇ ಅಲ್ಲಿ ತಾಲೂಕ್ ಪಂಚಾಯತಿಗೆ ಹೋಗ್ತಾರೆ, ಅಲ್ಲಿ ಅಧಿಕಾರಿಗಳಿಗೆ ತಾಕೀತು ಮಾಡ್ತಾರೆ. ಎಲ್ಲವೂ ನಡೆದಿದೆ. ಆದರೆ ಜಾರಕಿಹೊಳಿ ಸಹೋದರಿಗೆ ಇದು ಗೊತ್ತಿಲ್ಲ. ಆದರೆ ಇವರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಅಲ್ಲಿ ಇವರು ಸೋಲಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಒಂದೇ ಒಂದು ಮಂತ್ರವನ್ನು ಇವತ್ತು ನಾವು ಹೇಳ್ಕೊಡ್ತೇವೆ. ಯಾಕಂದ್ರೆ ಗ್ರಾಮೀಣ ಏನು ವಿದ್ಯುತ್ ಚುನಾವಣೆ ಏನಿತ್ತು ಆ ರೀತಿ ಸ್ವಾಭಿಮಾನಿಗಳು ಅಂತ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ರು. ಈಗ ಹೊರಗಿನವ್ರು ನಾವು ಬರಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ರಮೇಶ್ ಕತ್ತಿಯವರೇ. ಆದರೆ ಇಲ್ಲಿ ಸ್ವಾಭಿಮಾನಿ ಹುಕ್ಕೇರಿ ಜನ ಈ ಕ್ಷೇತ್ರವನ್ನು ಬಿಟ್ಟು ಕೊಡೋದಿಲ್ಲ, ಹೊರಗಿನವ್ರಿಗೆ ಬಿಟ್ಟು ಕೊಡೋದಿಲ್ಲ ಅನ್ನೋ ಒಂದೇ ಒಂದು ವಾಕ್ಯ ಸಾಕು. ರಾಹುಲ್ ಜಾರಕಿಹೊಳಿ ನಿಲ್ಲಿಸ್ರಿ, ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅಲ್ಲಿ ಬಂದು ನಿಲ್ಲಿ, ನಿಮ್ಗೆ ಕೆಲಸ ಆಗ್ತಿತ್ತು ಅದು. ಅಥವಾ ಸತೀಶ್ ಜಾರಕಿಹೊಳಿ ಬಳಿ ಬಂದು ನಿಂತಾರಂದರೆ ರಾಹುಲ್ ಜಾರಕಿಹೊಳಿಗೆ ಇಲ್ಲಿ ಕನ್ಮಡಿ ಬಿಟ್ಟು ಕೊಟ್ಟರೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಾರೆ ಗೆಲ್ಲಬೇಕಾಗಿದೆ. ಈ ತಂತ್ರಗಾರಿಕೆಯನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ಳೋರು? ಈಗಿನಿಂದ ಪ್ರಾರಂಭ ಮಾಡಬೇಕು. ಯಾವ ರೀತಿ ಹುಕ್ಕೇರಿ ಚುನಾವಣೆಯಲ್ಲಿ ಸ್ವಾಭಿಮಾನ ಮತ ಬಂದು ಅದೇ ರೀತಿ ಸ್ವಾಭಿಮಾನಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಇಲ್ಲದೆಲ್ಲ ಮತವನ್ನು ಕೊಂಡ್ಕೊಳ್ತಾರೆ. ಹಿಂದಿನ ಸರ್ಕಾರಿ ವಿದ್ಯುತ್ ಏನು ಚುನಾವಣೆ ನಡೀತು ಆವಾಗ ಖರೀದಿ ಮಾಡೋಕ್ಕೆ ನೋಡಿದರು ಜಾರಕಿಹೊಳಿ ಸಹೋದರು. ಆದರೂ ಕೂಡ ಸ್ವಾಭಿಮಾನಿಗಳು ಮತ ಹಾಕಲಿಲ್ಲ, ರೊಕ್ಕ ತೆಗೆದುಕೊಂಡ್ರು. ಅದರ ಮತ ಮಾತ್ರ ರಮೇಶ್ ಕತ್ತಿ ಏನು ಗುಂಪಿಗೆ ಹಾಕಿದರು. ಇನ್ನು EB ಪಾಟೀಲ್ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ನಿಮ್ಮದು ತಪ್ಪಿದೆ, ನಿಮ್ಮದು ತಪ್ಪಿಸ್ತಾರೆ. ಆದರೆ ಯಾರ ಒಂದು ಬೆಂಬಲದಿಂದ ನೀವು ಅಲ್ಲಿ ಬೆಂಬಲವನ್ನು ಕೊಡೋರು, ಸತೀಶ್ ಜಾರಕಿಹೊಳಿ ಕೊಡೋರು ಅಥವಾ ರಮೇಶ್ ಕತ್ತಿಯವ್ರಿಗೆ ಕೊಡೋರು, ಅದು ಕೂಡ ನಿರ್ಣಯ ಆಗಬೇಕು. ಕೊನೆ ಹಂತದಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಅಲ್ಲಿ ರಾಹುಲ್ ಜಾರಕಿಹೊಳಿ ನಿಲ್ಲೋದು ಪಕ್ಕಾ ಆಗಿದೆ. ಅಥವಾ ಸತೀಶ್ ಜಾರಕಿಹೊಳಿ ಅಲ್ಲಿ ನಿಂತು ರಾಹುಲ್ ಜಾರಕಿಹೊಳಿನ ಕನ್ಮಡಿ ಕ್ಷೇತ್ರಕ್ಕೆ ನಿಲ್ಲಿಸುವಂಥದ್ದು ಒಂದು ಸುದ್ದಿದೆ. ಇದು ಅಲ್ಲಗಳೆಯುವಂತಿಲ್ಲ. ಒಟ್ಟಾರೆ ರಾಹುಲ್ ಜಾರಕಿಹೊಳಿನ ಹುಕ್ಕೇರಿಂದ ಗೆಲ್ಲಿಸಿಕೊಡ್ಬೇಕಂತ ಒಂದು ತಂತ್ರಗಾರಿಕೆ ನಡೆದಿದೆ. ಇದು ನಮ್ಮ ಗಮನಕ್ಕೆ ಬಂದಿದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.